ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 21 ಜೂನ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ದ ಚೇರ್ಮನ್ ಆಫ್ ಮೈಕ್ರೋಸಾಫ್ಟ್? ಮೈಕ್ರೋಸಾಫ್ಟ್ನ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸತ್ಯ ನಾಡೆಲಾ. ಮೈಕ್ರೋಸಾಫ್ಟ್ ತನ್ನ ಹೊಸ ಅಧ್ಯಕ್ಷರಾಗಿ ಸಿಇಒ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸತ್ಯ ನಾಡೆಲಾ ಅವರನ್ನು ನೇಮಿಸಿದೆ. ಅಂಡ್ 2014ರಲ್ಲಿ ಸಿಇಒ ಆಗಿ ಅಧಿಕಾರ ವಹಿಸಿಕೊಂಡಿದ್ದ ಸತ್ಯ ನಾಡೆಲಾ ಅವರು ಲಿಂಕ್ಡ್ ಇನ್, ನುವಾನ್ಸ್ ಕಮ್ಯುನಿಕೇಶನ್ ಅಂತ ಶತಕೋಟಿ ಡಾಲರ್ ಸ್ವಾಧೀನಗಳನ್ನು ಒಳಗೊಂಡಂತೆ ತನ್ನ ವ್ಯವಹಾರವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸೊ ಮೈಕ್ರೋಸಾಫ್ಟ್ ಬಗ್ಗೆ ನೋಡೋದು ಗೈಸ್, ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲಾ. ಮೈಕ್ರೋಸಾಫ್ಟ್ ಸ್ಥಾಪನೆ 4th ಏಪ್ರಿಲ್ 1975ನಲ್ಲಿ ಆಗಿದೆ. ಮೈಕ್ರೋಸಾಫ್ಟ್ ಫೌಂಡರ್ಸ್ ಬಿಲ್ ಗೇಟ್ಸ್ ಅಂಡ್ ಪಾಲ್ ಆಲನ್. ಸೊ ಮೈಕ್ರೋಸಾಫ್ಟ್ನ ಚೇರ್ಮನ್ ಅಥವಾ ಅಧ್ಯಕ್ಷರಾಗಿ ಸತ್ಯ ನಾಡೆಲಾ ಅವರನ್ನು ನೇಮಿಸಲಾಗಿದೆ. 5th ಎಡಿಷನ್ ಆಫ್ ವಿವಾಟೆಕ್ ವಾಸ್ ಹೆಲ್ಡ್ ಇನ್ ವಿಚ್ ಸಿಟಿ? ವಿವಾಟೆಕ್ನ 5ನೇ ಎಡಿಷನ್ ಯಾವ ನಗರದಲ್ಲಿ ನಡೆಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಪ್ಯಾರಿಸ್, ಫ್ರಾನ್ಸ್. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ವಿವಾಟೆಕ್ನ 5th ಎಡಿಷನ್ನಲ್ಲಿ ಪ್ರಮುಖ ಅತಿಥಿಯಾಗಿ ಉದ್ದೇಶಿಸಿ ಮಾತನಾಡಿದರು. ಅಂಡ್ ವಿವಾಟೆಕ್ ಯುರೋಪಿಯನ್ನ ಅತಿ ದೊಡ್ಡ ಡಿಜಿಟಲ್ ಮತ್ತು ಆರಂಭಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಇದು 2016ರಿಂದ ಪ್ರತಿ ವರ್ಷ ಪ್ಯಾರಿಸ್ನಲ್ಲಿ ನಡೆಯುತ್ತದೆ. ಅಂಡ್ ಇದನ್ನು ಪ್ಯಾರಿಸ್ನಲ್ಲಿ ಜೂನ್ 16ರಿಂದ 19ರವರೆಗೆ ಆಯೋಜಿಸಲಾಯಿತು. ಸೊ ಫ್ರಾನ್ಸ್ ಬಗ್ಗೆ ನೋಡೋದು ಗೈಸ್, ಫ್ರಾನ್ಸ್ ಕ್ಯಾಪಿಟಲ್ ಪ್ಯಾರಿಸ್ ಅಂಡ್ ಫ್ರಾನ್ಸ್ ಕರೆನ್ಸಿ ಯುರೋ ಅಂಡ್ ಫ್ರಾನ್ಸ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಇಂಟರ್ನ್ಯಾಷನಲ್ ಪಿಕ್ನಿಕ್ ಡೇ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ಡ್ಯಾಶ್. ಪ್ರತಿ ವರ್ಷ ಡ್ಯಾಶ್ ರಂದು ಅಂತಾರಾಷ್ಟ್ರೀಯ ಪಿಕ್ನಿಕ್ ದಿನವನ್ನು ಆಚರಿಸಲಾಗುತ್ತದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 18 ಜೂನ್. ಪ್ರತಿ ವರ್ಷ ಪಿಕ್ನಿಕ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಜೂನ್ 18ರಂದು ಇಂಟರ್ನ್ಯಾಷನಲ್ ಪಿಕ್ನಿಕ್ ಡೇ ಅನ್ನು ಆಚರಿಸುತ್ತಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಬ್ರ್ಯಾಂಡ್ ಅಂಬಾಸಡರ್ ಆಫ್ ಪ್ಯೂಮಾ ಮೋಟರ್ಸ್ಪೋರ್ಟ್ ಇನ್ ಇಂಡಿಯಾ? ಭಾರತದ ಪ್ಯೂಮಾ ಮೋಟರ್ಸ್ಪೋರ್ಟ್ನ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಯುವರಾಜ್ ಸಿಂಗ್. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಡೈರೆಕ್ಟರ್ ಇನ್ ಇಂಡಿಯಾಸ್ ಪರ್ಮನೆಂಟ್ ಮಿಷನ್ ಇನ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್? ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಭಾರತದ ಶಾಶ್ವತ ಮಿಷನ್ನಲ್ಲಿ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಶೀಶ್ ಚಂದೋರ್ಕರ್. ಭಾರತ ಸರ್ಕಾರ, ಇಂಡಿಯನ್ ಗೌರ್ಮೆಂಟ್ ಆಶೀಶ್ ಚಂದೋರ್ಕರ್ ಎಂಬ ಖಾಸಗಿ ವ್ಯಕ್ತಿಯನ್ನು ವಿಶ್ವ ವಾಣಿಜ್ಯ ಸಂಸ್ಥೆಯಲ್ಲಿ ಭಾರತದ ಶಾಶ್ವತ ಮಿಷನ್ನಲ್ಲಿ 3 ವರ್ಷಗಳ ಕಾಲ ನಿರ್ದೇಶಕರಾಗಿ ನೇಮಿಸಿದೆ. ಅಂಡ್ ಈ ಮಿಷನ್ನಲ್ಲಿ ಮೊದಲ ಬಾರಿಗೆ ಖಾಸಗಿ ವ್ಯಕ್ತಿಯನ್ನು ನೇಮಿಸಲಾಗಿದೆ. ಅಂಡ್ ಆಶೀಶ್ ಚಂದೋರ್ಕರ್ ಬೆಂಗಳೂರು ಮೂಲದ ಪಾಲಿಸಿ ಥಿಂಕ್ ಟ್ಯಾಂಕ್ ಸ್ಮಾಹಿ ಫೌಂಡೇಶನ್ ಆಫ್ ಪಾಲಿಸಿ ಅಂಡ್ ರಿಸರ್ಚ್ನ ನಿರ್ದೇಶಕರಾಗಿದ್ದಾರೆ. ಸೊ WTO ಬಗ್ಗೆ ನೋಡೋದು ಗೈಸ್, WTOದು ಫುಲ್ ಫಾರ್ಮ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. WTOದು ಹೆಡ್ ಕ್ವಾರ್ಟರ್ಸ್ ಜೆನೆವಾ, ಸ್ವಿಟ್ಜರ್ಲೆಂಡ್ನಲ್ಲಿದೆ. ಪ್ರಸ್ತುತ ಮೆಂಬರ್ಸ್ 164 ಕಂಟ್ರೀಸ್. ಸ್ಥಾಪನೆ 1 ಜನವರಿ 1995ನಲ್ಲಿ ಆಗಿದೆ. ಅಂಡ್ ಡೈರೆಕ್ಟರ್ ಜನರಲ್ ಎಂಗೋಜಿ ಒಕೊಂಜೋ ಇವಿಲ್. ವಿಚ್ ಕಂಟ್ರಿ ಇಸ್ ದ ಮೋಸ್ಟ್ ಪೀಸ್ಫುಲ್ ಕಂಟ್ರಿ ವರ್ಲ್ಡ್ ವೈಡ್ ಅಕಾರ್ಡಿಂಗ್ ಟು ಗ್ಲೋಬಲ್ ಪೀಸ್ ಇಂಡೆಕ್ಸ್ 2021? ಜಾಗತಿಕ ಶಾಂತಿ ಸೂಚ್ಯಂಕ 2021ರ ಪ್ರಕಾರ ವಿಶ್ವಾದ್ಯಂತ ಅತ್ಯಂತ ಶಾಂತಿಯುತ ದೇಶ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಐಸ್ಲ್ಯಾಂಡ್. ಗ್ಲೋಬಲ್ ಪೀಸ್ ಇಂಡೆಕ್ಸ್ನ 15ನೇ ಆವೃತ್ತಿಯನ್ನು ಸಿಡ್ನಿ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಪ್ರಕಟಿಸಿದೆ. ಅಂಡ್ ಈ ಸೂಚ್ಯಂಕದಲ್ಲಿ ಭಾರತ 135ನೇ ಸ್ಥಾನದಲ್ಲಿದೆ, 135. ಅಂಡ್ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಅಂಡ್ 2008ರಿಂದ ವಿಶ್ವಾದ್ಯಂತ ಐಸ್ಲ್ಯಾಂಡ್ ದೇಶವು ಮೋಸ್ಟ್ ಪೀಸ್ಫುಲ್ ಅತ್ಯಂತ ಶಾಂತಿಯುತ ದೇಶವಾಗಿದೆ. ಅಂಡ್ ಈ ಸೂಚ್ಯಂಕದಲ್ಲಿ ಸತತ 4ನೇ ವರ್ಷವೂ ಅಫ್ಘಾನಿಸ್ತಾನ್ ಅತ್ಯಂತ ಕಡಿಮೆ ಶಾಂತಿಯುತ ದೇಶವಾಗಿದೆ. ಸೊ ಗ್ಲೋಬಲ್ ಪೀಸ್ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ 135. ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ IMD's ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ 2021? IMDಯ ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕ 2021ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 43. ವಾರ್ಷಿಕ ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕದಲ್ಲಿ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ 2021ರಲ್ಲಿ ಭಾರತ 43ನೇ ಸ್ಥಾನದಲ್ಲಿದೆ, 43. ಅಂಡ್ ಈ ಸೂಚ್ಯಂಕವನ್ನು ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಪ್ರಕಟಿಸಿದೆ. ಅಂಡ್ ಈ ಲಿಸ್ಟಲ್ಲಿ ಟಾಪ್ 3 ನೋಡೋದೆ, ಸೊ ಫಸ್ಟ್ ಸ್ವಿಟ್ಜರ್ಲೆಂಡ್, ಸೆಕೆಂಡ್ ಸ್ವೀಡನ್ ಅಂಡ್ ಥರ್ಡ್ ಡೆನ್ಮಾರ್ಕ್. ಅಂಡ್ ಭಾರತ 43ನೇ ಸ್ಥಾನದಲ್ಲಿದೆ. ಸೊ 2021ರ
ವಿವಿಧ ಸೂಚ್ಯಾಂಕಗಳಲ್ಲಿ ಭಾರತದ ರ್ಯಾಂಕ್ ನೋಡೋದಾದ್ರೆ ಗೈಸ್, ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ 121, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ನಲ್ಲಿ 139, IP ಇಂಡೆಕ್ಸ್ನಲ್ಲಿ 40, ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ 84, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ 142. ಕೆನೆತ್ ಕೊಂಡಾ ವಾಸ್ ವಿಚ್ ನೇಷನ್ಸ್ ಫಸ್ಟ್ ಪ್ರೆಸಿಡೆಂಟ್? ಕೆನೆತ್ ಕೊಂಡಾ ಯಾವ ರಾಷ್ಟ್ರದ ಮೊದಲ ಅಧ್ಯಕ್ಷರಾಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಜಾಂಬಿಯಾ. ಕೆನೆತ್ ಕೊಂಡಾ ಜಾಂಬಿಯಾ ರಾಷ್ಟ್ರದ ಮೊದಲ ಅಧ್ಯಕ್ಷರಾಗಿದ್ದರು. ಅಂಡ್ ಕೆನೆತ್ ಕೊಂಡಾ ಅವರನ್ನು 1960ರ ದಶಕದಲ್ಲಿ ಅವರ ಅಹಿಂಸಾತ್ಮಕ ಮತ್ತು ಸ್ವಾತಂತ್ರ್ಯ ಸಂಬಂಧಿತ ಕ್ರಿಯಾಶೀಲತೆಗಾಗಿ ಆಫ್ರಿಕಾಸ್ ಗಾಂಧಿ ಎಂದು ಕರೆಯಲಾಗುತ್ತಿತ್ತು. ಸೊ ಜಾಂಬಿಯಾ ಬಗ್ಗೆ ನೋಡೋದು ಗೈಸ್, ಜಾಂಬಿಯಾದು ಪ್ರೆಸಿಡೆಂಟ್ ಎಡ್ಗರ್ ಲುಂಗು, ಜಾಂಬಿಯಾದು ಕ್ಯಾಪಿಟಲ್ ಲುಸಾಕಾ, ಅಂಡ್ ಜಾಂಬಿಯಾದು ಕರೆನ್ಸಿ ಜಾಂಬಿಯನ್ ಕ್ವಾಚಾ. ಸೊ ಫಸ್ಟ್ ಪ್ರೆಸಿಡೆಂಟ್ ಆಫ್ ಜಾಂಬಿಯಾ ಕೆನೆತ್ ಕೊಂಡಾ ಅವರು ಇತ್ತೀಚೆಗೆ ನಿಧನರಾದರು. ಗೈಸ್, ಈ ವಿಡಿಯೋನ ಲೈಕ್ ಮಾಡಿ. ಅಂಡ್ ಸ್ನೇಹಿತರೆ, ಈ ವಿಡಿಯೋದ ಕ್ವಿಸ್ ನೀವು ನಮ್ಮ ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಅಟೆಂಡ್ ಮಾಡಬಹುದು. ನೆಕ್ಸ್ಟ್ ಗೈಸ್, ನಾವು PSI ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ನ ಲಾಂಚ್ ಮಾಡಿದ್ದೀವಿ. ಸೊ ನೀವು ಚಾಂಪಿಯನ್ ಅಂತ ಕೂಪನ್ ಕೋಡ್ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ ನ 99 ರುಪೀಸ್ಗೆ ಪರ್ಚೇಸ್ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಗೈಸ್, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ನೀವು ನಮಗೆ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಗೈಸ್, ಎರಡು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಫಾಲೋ ಮಾಡಬಹುದು. ದ ಯೂನಿಯನ್ ಕ್ಯಾಬಿನೆಟ್ has approved corporatization of Ordnance Factory Board. The board will be split into how many new corporate entities? Ordnance Factory Board ನ ಕಾರ್ಪೊರೇಟೈಸೇಷನ್ ಗಾಗಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ND ಯೂನಿಟ್ ಅನ್ನು ಎಷ್ಟು ಹೊಸ ಕಾರ್ಪೊರೇಟ್ ಘಟಕಗಳಾಗಿ ವಿಂಗಡಿಸಲಾಗುವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 7. Ordnance Factory Board, one of the oldest organizations in India ಮತ್ತು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ನ ಕಾರ್ಪೊರೇಟೈಸೇಷನ್ಗಾಗಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ND ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಅನ್ನು ಈಗ 7 ಹೊಸ ಕಾರ್ಪೊರೇಟ್ ಘಟಕಗಳಾಗಿ ವಿಂಗಡಿಸಲಾಗುವುದು. OFB ದು ಫುಲ್ ಫಾರ್ಮ್ ಗೈಸ್, ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್. ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ದು ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ನಲ್ಲಿದೆ. ಸ್ಥಾಪನೆ 1712 ನಲ್ಲಿ ಆಗಿದೆ. ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ದು ಪ್ರಸ್ತುತ ಡೈರೆಕ್ಟರ್ ಜನರಲ್ CS ವಿಶ್ವಕರ್ಮಾ. ಅಂಡ್ ಪ್ರತಿ ವರ್ಷ 18 ಮಾರ್ಚ್ ರಂದು ಆರ್ಡಿನೆನ್ಸ್ ಫ್ಯಾಕ್ಟರಿ ಡೇ, ಭಾರತದಲ್ಲಿ ಆರ್ಡಿನೆನ್ಸ್ ಫ್ಯಾಕ್ಟರಿ ಡೇ ಅನ್ನು ಆಚರಿಸುತ್ತಾರೆ. ಅಂಡ್ ಡೇಟಾ ನೋಡೋದು ಗೈಸ್, ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ 35th ಲಾರ್ಜೆಸ್ಟ್ ಡಿಫೆನ್ಸ್ equipment manufacturer in world, second largest in Asia and largest in India. ಸೊ ಈ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಅನ್ನು ಈಗ 7 ಹೊಸ ಎಂಟಿಟೀಸ್ ನಲ್ಲಿ ವಿಂಗಡಿಸಲಾಗುವುದು. ವಿಚ್ ನೇಷನ್ ಇಸ್ ಪ್ಲಾನಿಂಗ್ ಟು ಸೆಟ್ ಅಪ್ ಇಂಟರ್ನ್ಯಾಷನಲ್ ವ್ಯಾಕ್ಸಿನ್ ಇನ್ಸ್ಟಿಟ್ಯೂಟ್? ಅಂತಾರಾಷ್ಟ್ರೀಯ ಲಸಿಕೆ ಸಂಸ್ಥೆಯನ್ನು ಸ್ಥಾಪಿಸಲು ಯಾವ ರಾಷ್ಟ್ರ ಯೋಜಿಸುತ್ತಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬಾಂಗ್ಲಾದೇಶ್. ಇಂಟರ್ನ್ಯಾಷನಲ್ ವ್ಯಾಕ್ಸಿನ್ ಇನ್ಸ್ಟಿಟ್ಯೂಟ್ ಅಥವಾ ಅಂತಾರಾಷ್ಟ್ರೀಯ ಲಸಿಕೆ ಸಂಸ್ಥೆಯನ್ನು ಸ್ಥಾಪಿಸಲು ಬಾಂಗ್ಲಾದೇಶ್ ರಾಷ್ಟ್ರ ಯೋಜಿಸುತ್ತಿದೆ. ಬಾಂಗ್ಲಾದೇಶ್ ಬಗ್ಗೆ ನೋಡೋದು ಗೈಸ್, ಬಾಂಗ್ಲಾದೇಶದ ಕ್ಯಾಪಿಟಲ್ ಢಾಕಾ, ಬಾಂಗ್ಲಾದೇಶದ ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ, ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ. ರೀಸೆಂಟ್ಲಿ ಇಂಡಿಯಾಸ್ ಫಸ್ಟ್ ಕೇಸ್ ಆಫ್ ಗ್ರೀನ್ ಫಂಗಸ್ ಹ್ಯಾಸ್ ಬಿನ್ ರಿಪೋರ್ಟೆಡ್ ಇನ್ ವಿಚ್ ಸಿಟಿ? ಇತ್ತೀಚೆಗೆ ಭಾರತವು ಗ್ರೀನ್ ಫಂಗಸ್ನ ಮೊದಲ ಪ್ರಕರಣವನ್ನು ಯಾವ ನಗರದಲ್ಲಿ ವರದಿ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಂದೋರ್. ಭಾರತದ ಮೊದಲ ಗ್ರೀನ್ ಫಂಗಸ್ ಕೇಸ್, ಇಂಡಿಯಾಸ್ ಫಸ್ಟ್ ಗ್ರೀನ್ ಫಂಗಸ್ ಕೇಸ್ ಹ್ಯಾಸ್ ಬಿನ್ ರಿಪೋರ್ಟೆಡ್ ಇನ್ ಮಧ್ಯಪ್ರದೇಶ್, ಇಂದೋರ್. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವಿಚ್ ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ ಸಿರಿಯಸ್ XM ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸ್ಯಾಟಲೈಟ್? ಸಿರಿಯಸ್ XM ರೇಡಿಯೋ ಪ್ರಸಾರ ಉಪಗ್ರಹವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಸ್ಪೇಸ್ ಎಕ್ಸ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ಪ್ರಬಂಧ್ ಪೋರ್ಟಲ್? ಪ್ರಬಂಧ್ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ IMD's ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ 2021? ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ 2021ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಅ ಚೇರ್ಮನ್ ಆಫ್ ಮೈಕ್ರೋಸಾಫ್ಟ್? ಮೈಕ್ರೋಸಾಫ್ಟ್ನ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.